ಹಾಯ್ ಫ್ರೆಂಡ್ಸ್, ದಲಿತ ನಾಯಕ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಜೀವನದ ಕಥೆ ಏನು? ಇವರು ರಾಜಕೀಯದಲ್ಲಿ ಬೆಳೆದಿದ್ದು ಹೇಗೆ? ಎಷ್ಟು ಸಲ ಗೆದ್ದಿದ್ದಾರೆ? ಇವರ ರಾಜಕೀಯ ಅನುಭವಗಳು ಏನು? ಸಿದ್ದರಾಮಯ್ಯ ಜೊತೆ ಮುನಿಸಿಕೊಂಡಿದ್ದು ಯಾಕೆ? ಹೆಂಡತಿ ಮಕ್ಕಳು ಯಾರು? ಎಷ್ಟು ಆಸ್ತಿ ಮಾಡಿದ್ರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸ್ವಾತಂತ್ರ್ಯ ಬಂದ ವರ್ಷವೇ ಜನನ. ಹೌದು, ಶ್ರೀನಿವಾಸ್ ಪ್ರಸಾದ್ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ವರ್ಷ ಅಂದರೆ 1947ರಲ್ಲಿ ಜನಿಸಿದ್ರು. ಆಗಸ್ಟ್ 6 ಇವರು ಹುಟ್ಟಿದ ತಾರೀಕು. ಮೈಸೂರಿನ ಅಶೋಕಪುರಂನಲ್ಲಿ ಜನಿಸಿದ ಇವರ ಫುಲ್ ಹೆಸರು ವೆಂಕಟಯ್ಯ ಶ್ರೀನಿವಾಸ್ ಪ್ರಸಾದ್ ಅಂತ. ತಂದೆ ಎಂ ವೆಂಕಟಯ್ಯ, ತಾಯಿ ಡಿ.ವಿ. ಪುಟ್ಟಮ್ಮ. ದಲಿತ ಕುಟುಂಬದಲ್ಲಿ ಜನಿಸಿದ ಇವರು ಓದಿನಲ್ಲಿ ಮುಂದಿದ್ರು. ಶಾರದಾ ವಿಲಾಸ್ ಕಾಲೇಜಿನಲ್ಲಿ BSc ಪದವಿ ಪಡೆದ ಇವರು ಮೈಸೂರು ವಿವಿಯಲ್ಲಿ ಪೊಲಿಟಿಕಲ್ ಸೈನ್ಸ್ನಲ್ಲಿ MA ಕಂಪ್ಲೀಟ್ ಮಾಡಿದ್ರು. ಜನತಾ ಪಕ್ಷದ ಮೂಲಕ ರಾಜಕೀಯ ಶುರು. ಶ್ರೀನಿವಾಸ್ ಪ್ರಸಾದ್ 1970ರ ದಶಕದಲ್ಲೇ ರಾಜಕೀಯ ಶುರು ಮಾಡಿದ್ರು. ಕೃಷ್ಣರಾಜ ಕ್ಷೇತ್ರದಿಂದ 1974ರ ಉಪಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ರು. ಆದರೆ ಸೋಲು ಅನುಭವಿಸಿದ್ರು. ನಂತರ ಜನತಾ ಪಕ್ಷ ಸೇರಿದ ಶ್ರೀನಿವಾಸ್ 1978ರಲ್ಲಿ ಟಿ ನರಸೀಪುರ ವಿಧಾನಸಭೆ ಕ್ಷೇತ್ರದಲ್ಲೂ ಸೋಲು ಅನುಭವಿಸಿದ್ರು. ನಂತರದಲ್ಲಿ ಕಾಂಗ್ರೆಸ್ ಸೇರಿದ ಇವರು 1980ರಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ವಿನ್ ಆಗಿ ಸಂಸತ್ ಪ್ರವೇಶಿಸಿದ್ರು. 1984, 1989, 1991ರ ಲೋಕಸಭೆ ಚುನಾವಣೆಗಳಲ್ಲೂ ಕಂಟಿನ್ಯೂ ಆಗಿ ವಿನ್ ಆಗಿದ್ರು. 1996ರಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿ ಸೋಲು ಅನುಭವಿಸಿದ್ರು. 1998ರ ಚುನಾವಣೆ ವೇಳೆಗೆ ಕಾಂಗ್ರೆಸ್ಗೆ ಮರಳಿದರಾದ್ರೂ ಗೆಲುವು ಸಾಧ್ಯವಾಗಲಿಲ್ಲ. ಜೆಡಿಯು ಸೇರಿ ಅಟಲ್ ಸರ್ಕಾರದಲ್ಲಿ ಸಚಿವ. 1999ರ ಲೋಕಸಭೆ ಚುನಾವಣೆ ವೇಳೆಗೆ ಜೆಡಿಯು ಸೇರಿದ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಬೆಂಬಲದಿಂದ ವಿನ್ ಆದ್ರು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ರಚನೆಯಾದಾಗ ಆಹಾರ ಮತ್ತು ನಾಗರಿಕ ಸರಬರಾಜು ರಾಜ್ಯ ಖಾತೆ ಸಚಿವರೂ ಆದ್ರು. 2004ರಲ್ಲಿ ಜೆಡಿಎಸ್ ಸೇರಿದ ಶ್ರೀನಿವಾಸ್ ಪ್ರಸಾದ್ 2 ವರ್ಷದಲ್ಲಿ ಅಂದ್ರೆ 2006ರಲ್ಲಿ ವಾಪಸ್ ಕಾಂಗ್ರೆಸ್ ಸೇರಿದ್ರು. ರಾಜ್ಯ ರಾಜಕಾರಣಕ್ಕೆ ಮರಳಿದ್ರು. 2008ರ ವಿಧಾನಸಭೆ ಚುನಾವಣೆಯಲ್ಲಿ ನಂಜನಗೂಡು ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಆದ್ರು. 2013ರಲ್ಲಿ ಮತ್ತೊಮ್ಮೆ ಗೆಲುವಿನ ಬಾವುಟ ಹಾರಿಸಿದ್ರು. ಆಗ ರಚನೆಯಾದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿ ಹೆಸರು ಮಾಡಿದ್ರು. ಅವಿವಾಹಿತ ಮಹಿಳೆಯರಿಗೆ ಮಾಸಾಶನ ನೀಡುವ ಮನಸ್ವಿನಿ ಯೋಜನೆ ತಂದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಸಿದ್ದು ಜೊತೆ ಮುನಿಸು, ಬಿಜೆಪಿಗೆ ಜೈ. 2017ರಲ್ಲಿ ಸಂಪುಟ ಪುನಾರಚನೆ ಮಾಡುವಾಗ ಆರೋಗ್ಯದ ಕಾರಣ ನೀಡಿ ಶ್ರೀನಿವಾಸ್ ಪ್ರಸಾದ್ರನ್ನು ಸಂಪುಟದಿಂದ ಕೈಬಿಡಲಾಯಿತು. ಇದರಿಂದ ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದ ಶ್ರೀನಿವಾಸ್ ಪ್ರಸಾದ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ನಂತರ ಬಿಜೆಪಿ ಸೇರಿದ್ರು. 2019ರ ಲೋಕಸಭೆ ಚುನಾವಣೆಯಲ್ಲಿ 72 ವರ್ಷದ ಶ್ರೀನಿವಾಸ್ಗೆ ಬಿಜೆಪಿ ಟಿಕೆಟ್ ಕೊಡ್ತು. ಮೀಸಲು ಕ್ಷೇತ್ರ ಚಾಮರಾಜನಗರದಲ್ಲಿ ವಿನ್ ಆಗಿ 6ನೇ ಬಾರಿಗೆ ಸಂಸದರಾದ್ರು ಶ್ರೀನಿವಾಸ್ ಪ್ರಸಾದ್. ಇತಿಹಾಸದಲ್ಲೇ ಮೊದಲ ಬಾರಿಗೆ ಚಾಮರಾಜನಗರದಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರುವಂತೆ ಮಾಡಿದ್ರು. 50 ವರ್ಷದ ರಾಜಕೀಯ ಮತ್ತು ನಿವೃತ್ತಿ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು 50 ವರ್ಷ ಭರ್ತಿಯಾದ ಹಿನ್ನೆಲೆ ಕಳೆದ ಮಾರ್ಚ್ 17ರಂದು ಸುವರ್ಣ ಮಹೋತ್ಸವ ಆಚರಿಸಿದ್ರು. ಜೊತೆಗೆ ರಾಜಕೀಯಕ್ಕೆ ಕಂಪ್ಲೀಟ್ ಆಗಿ ನಿವೃತ್ತಿ ಘೋಷಿಸಿದ್ರು. ಆದರೂ ಈ ಲೋಕಸಭೆ ಚುನಾವಣೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಪಡೆಯಲು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಟ್ರೈ ಮಾಡಿದ್ವು. ಆದರೆ ಶ್ರೀನಿವಾಸ್ ಪ್ರಸಾದ್ ಯಾರಿಗೂ ಸಪೋರ್ಟ್ ಮಾಡದೆ ರಾಜಕೀಯದಿಂದ ದೂರ ಉಳಿದು ಬಿಟ್ರು. ಇನ್ನು ಇತ್ತೀಚೆಗೆ ಸಿದ್ದರಾಮಯ್ಯ ಜೊತೆಗಿನ ಮುನಿಸು ಮರೆತು ಒಟ್ಟಾಗಿ ಕಾಣಿಸಿಕೊಂಡಿದ್ರು. 50 ವರ್ಷಗಳ ಕಾಲ ರಾಜಕಾರಣ ನಡೆಸಿದ್ರೂ ಯಾವುದೇ ಒಂದು ಕಳಂಕವನ್ನು ಇವರು ಮೈಗೆ ಅಂಟಿಸಿಕೊಂಡಿಲ್ಲ. ಹೆಸರು ಹಾಳು ಮಾಡಿಕೊಂಡಿಲ್ಲ. ಸ್ವಾಭಿಮಾನಿ, ಕಳಂಕರಹಿತ ರಾಜಕಾರಣಿ ಎಂದೇ ಹೆಸರು ಮಾಡಿದ್ದಾರೆ. ಜೊತೆಗೆ ಹಳೆ ಮೈಸೂರು ಭಾಗದ ಪ್ರಭಾವಿ ದಲಿತ ನಾಯಕರು ಹೌದು. ಹೆಂಡತಿ, ಮಕ್ಕಳು ಮತ್ತು ಆಸ್ತಿ. ಶ್ರೀನಿವಾಸ್ ಪ್ರಸಾದ್ ಭಾಗ್ಯಲಕ್ಷ್ಮಿ ಅನ್ನೋರನ್ನ ಮದುವೆ ಆಗಿದ್ರು. ದಂಪತಿಗೆ 3 ಹೆಣ್ಮಕ್ಕಳಿದ್ದಾರೆ. ಅವರಲ್ಲಿ ಮೊದಲ ಮಗಳು ಪ್ರತಿಮಾ ಪ್ರಸಾದ್ IRS ಅಧಿಕಾರಿಯಾಗಿದ್ದಾರೆ. 2ನೇ ಮಗಳು ಪೂರ್ಣಿಮಾ ಪ್ರಸಾದ್, 3ನೇ ಮಗಳು ಪೂನಂ ಪ್ರಸಾದ್. ಇವರಲ್ಲಿ ಮೊದಲ ಮಗಳು ಪ್ರತಿಮಾ ದೇವರಾಜ್ ಅನ್ನೋ IRS ಅಧಿಕಾರಿಯನ್ನ ಮದುವೆ ಆಗಿದ್ದಾರೆ.
ಪೂರ್ಣಿಮಾ ನಂಜನಗೂಡು ಮಾಜಿ ಶಾಸಕ ಹರ್ಷವರ್ಧನ್ರನ್ನು ಕೈ ಹಿಡಿದಿದ್ದಾರೆ. ಅದೇ ರೀತಿ ಕೊನೆ ಮಗಳು ಪೂನಂ ಪ್ರಸಾದ್ ಬಿಜೆಪಿ ನಾಯಕ ಮತ್ತು ವೈದ್ಯರಾಗಿರೋ ಮೋಹನ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರು 2019ರಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ 14,38,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ ರೀತಿ 3 ಲಕ್ಷದಷ್ಟು ಸಾಲ ಕೂಡ ಇವರ ಹೆಸರಲ್ಲಿದೆ. ಫ್ರೆಂಡ್ಸ್, ಇಂಥ ಸ್ವಾಭಿಮಾನಿ ದಲಿತ ನಾಯಕರಾದ ಶ್ರೀನಿವಾಸ್ ಪ್ರಸಾದ್ ಈಗ ಬಾರದೂರಿಗೆ ಪಯಣಿಸಿದ್ದಾರೆ. ಮೂತ್ರಪಿಂಡ ಸಮಸ್ಯೆಯಿಂದ ಬಳಲುತ್ತಿದ್ದ ಇವರು ತುಂಬಾ ಟೈಮಿಂದ ವಿಶ್ರಾಂತಿಗೆ ಮೊರೆ ಹೋಗಿದ್ರು. ಇತ್ತೀಚೆಗೆ ಸಮಸ್ಯೆ ಜಾಸ್ತಿ ಆಗಿದ್ರಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ಇದೀಗ ಚಿಕಿತ್ಸೆ ಫಲಿಸದೆ ಅಸಂಖ್ಯಾತ ಬೆಂಬಲಿಗರನ್ನು, ಕುಟುಂಬದವರನ್ನ ಅಗಲಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸೋಣ. ಧನ್ಯವಾದ.